ಯಾವಾಗ ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನ ರಚನೆ ಮಾಡಬೇಕು ಅನ್ನೋ ಕೂಗು ಬಂತು, ಸರ್ಕಾರ ಕೂಡ ಈ ಬಗ್ಗೆ ಒಂದು ಯೋಚನೆಯನ್ನ ಮಾಡ್ತು, ಇನ್ನಷ್ಟು ಜಿಲ್ಲೆಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸರ್ಕಾರದ ಮುಂದೆ ರಾಜಕಾರಣಿಗಳು ಅವರವರ ಕ್ಷೇತ್ರಗಳನ್ನು ಕೂಡ ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತ ಪ್ರಸ್ತಾಪವನ್ನ ಮುಂದಿಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಜಿಲ್ಲೆಗಳನ್ನ ವಿಭಜನೆ ಮಾಡಬೇಕು ಅಂತ ಮನವಿಯನ್ನ ರಾಜಕಾರಣಿಗಳು ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಒಂದು ಹೊಸ ತಲೆನೋವು ಸರ್ಕಾರದ ಮುಂದೆ ಇದೆ. ವಿಜಯನಗರ ಮಾತ್ರ ಅಲ್ಲ, ಇನ್ನಷ್ಟು ಜಿಲ್ಲೆಗಳಿಗೂ ಕೂಡ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಮುಂದೆ ರಾಜಕಾರಣಿಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನು ಕೂಡ ಡಿವೈಡ್ ಮಾಡಿ ಹೊಸ ಜಿಲ್ಲೆಗಳನ್ನ ರಚನೆ ಮಾಡಿ, ಅದರಲ್ಲೂ ದೊಡ್ಡ ದೊಡ್ಡ ಜಿಲ್ಲೆಗಳನ್ನ ನೀವು ಡಿವೈಡ್ ಮಾಡಿ ಅಂತ ಮನವಿಯನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ಹಾಗಾದ್ರೆ ನೂತನ ಜಿಲ್ಲೆಯಲ್ಲಿ ಏನೆಲ್ಲ ಡಿಮ್ಯಾಂಡ್ ಗಳನ್ನ ಇಡ್ತಾ ಇದ್ದಾರೆ, ಯಾವ್ಯಾವ ಕ್ಷೇತ್ರಗಳನ್ನ ಮಾಡಬೇಕು ಅಂತ? ಜಮಖಂಡಿ, ಚಿಕ್ಕೋಡಿ, ಹಾಗೇನೆ ಮಧುಗಿರಿ, ಶಿರ್ಸಿ, ಇನ್ನು ಶಿಕಾರಿಪುರ, ಈ ಎಲ್ಲವನ್ನೂ ಕೂಡ ಡಿವೈಡ್ ಮಾಡಿಬಿಟ್ಟು ಅವನು ಕೂಡ ನೀವು ಜಿಲ್ಲಾ ಕೇಂದ್ರಗಳನ್ನಾಗಿ ಮಾಡಿ ಅಂತ ಹೊಸ ಹೊಸ ಮನವಿ ಪತ್ರಗಳು ಇದೀಗ ಸರ್ಕಾರಕ್ಕೆ ಬರ್ತಾ ಇದೆ. ಇನ್ನು ವಿಜಯನಗರ ಒಂದೇ ಯಾಕೆ, ಎಲ್ಲವನ್ನು ಮಾಡ್ಬಿಡಿ, ಬೆಳಗಾವಿ, ತುಮಕೂರು ಜಿಲ್ಲೆಗಳನ್ನು ನೀವು ಡಿವೈಡ್ ಮಾಡಿ. ಸರ್ಕಾರದ ಮುಂದೆ ಕಾಂಗ್ರೆಸ್ ನಾಯಕರು ಈಗ ಹೊಸ ವಾದವನ್ನ ಇಡ್ತಾ ಇದ್ದಾರೆ. ವಿಜಯನಗರ ಒಂದೇ ಯಾಕೆ, ಎಲ್ಲವನ್ನೂ ಕೂಡ ನೀವು ಡಿವೈಡ್ ಮಾಡ್ಬಿಡಿ ಅಂತ ಕಾಂಗ್ರೆಸ್ನವರು ಹೊಸ ವರಸೆಯನ್ನ ತೆಗೆದಿದ್ದಾರೆ. ಬೆಳಗಾವಿ, ತುಮಕೂರು ಜಿಲ್ಲೆಗಳನ್ನು ಕೂಡ ನೀವು ಡಿವೈಡ್ ಮಾಡಿ ಅಂತ ಸರ್ಕಾರದ ಮುಂದೆ ಕಾಂಗ್ರೆಸ್ ನಾಯಕರು ಹೊಸ ವಾದವನ್ನ ಇಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ನಿಲುವು ಕೂಡ ಸಾಕಷ್ಟಿದೆ. ಬಿಜೆಪಿಯವರು ವಿಜಯನಗರ ಜಿಲ್ಲೆ ರಚನೆ ಮಾಡೋಕೆ ಹೊರಟ ತಕ್ಷಣ ಇದಿನ್ನು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆಗ್ಬೇಕಾಗುತ್ತೆ. ನಾಳೆ ಒಂದು ಮಹತ್ವದ ಸಭೆ ಇದೆ, ಅಲ್ಲಿ ಡಿಸೈಡ್ ಆಗಬೇಕು. ಕಾಂಗ್ರೆಸ್ ನಾಯಕರು ಇದೀಗ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಈ ಬಗ್ಗೆ ಪರಮೇಶ್ವರ್ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡ. ಆಡಳಿತಾತ್ಮಕ ದೃಷ್ಟಿಯಿಂದ ಸದುದ್ದೇಶದಿಂದ ನಾನು ಮಧುಗಿರಿಯನ್ನ ತುಮಕೂರು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇನೆ. ಇತ್ತೀಚೆಗೆ ಆಡಳಿತದ ದೃಷ್ಟಿಯಿಂದ ಅನೇಕ ಜಿಲ್ಲೆಗಳನ್ನ 2 ಜಿಲ್ಲೆಗಳನ್ನು ಮಾಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಅದೇ ರೀತಿ ಮೈಸೂರಿನಲ್ಲಿ ಚಾಮರಾಜನಗರ ಮತ್ತು ಇನ್ನೂ ಬೇರೆ ಬೇರೆ ಜಿಲ್ಲೆಗಳನ್ನ, ತಾಲೂಕುಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಮಧುಗಿರಿಗೂ ಕೂಡ ಒಂದು ಜಿಲ್ಲೆ ಮಾಡಬೇಕು ಹಾಗೆ ಅಂತೇಳಿ ಜನಾಭಿಪ್ರಾಯ ನನ್ನ ಹತ್ರ ಅನೇಕ ಜನ ಬಂದು ಮಾತನಾಡಿದರು. ಆ ಕಾರಣಕ್ಕಾಗಿ ಒಂದು ವೇಳೆ ಬಳ್ಳಾರಿಯನ್ನು ವಿಭಜನೆ ಮಾಡೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳನ್ನು ವಿಭಜನೆ ಮಾಡುವಂಥದ್ದೇನಾದರೂ ಸರ್ಕಾರ ತೀರ್ಮಾನ ಮಾಡೋದಾದರೆ ನಮ್ಮ ಜಿಲ್ಲೆಯನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇನೆ. ಅದು ಅವರ ದೃಷ್ಟಿಯಲ್ಲಿ ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತೇಳಿ ನೋಡಬೇಕು. ಬಹುಶಃ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಯಾರಿಗೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗಂತೂ ಖಂಡಿತವಾಗಿ ಇಲ್ಲ. ಒಂದು ವೇಳೆ ಸರ್ಕಾರ ಆ ತೀರ್ಮಾನ ಮಾಡೋದಿದ್ರೆ ಮಾಡಿ ಹಾಗೆ ಅಂತೇಳಿ. ಅಲ್ಲಿ ಆನಂದ್ ಸಿಂಗ್ ಅಂತ ಇದ್ದಾರೆ ಹೊಸಪೇಟೆ, ಅವರು ಅನ್ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ, ಅವರು ಡಿಸ್ಕ್ವಾಲಿಫೈ ಆಗಿರೋರು. ಅವ್ರಿಗೆ ಚುನಾವಣೆಗೆ ಅನುಕೂಲ ಆಗಲಿ ಅಂತ ಇದು ಅವ್ರು ಶುರು ಮಾಡಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಅದನ್ನ ಬೈಫರ್ಕೇಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನನ್ನ ಪ್ರಕಾರ ಅದನ್ನ ಮಾಡಬಾರ್ದು, ಅಗತ್ಯ ಇಲ್ಲ. ಈಗ ಯಾಕೆ ನಾವು ಇದೆಯಲ್ಲ, ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿರೋದು, ಇಲ್ಲಿ ಬಳ್ಳಾರಿನಲ್ಲಿ ಎಷ್ಟಿರೋದು? 10. ಅಷ್ಟೊಂದು ದೊಡ್ಡ ಜಿಲ್ಲೆ ಮಾಡದೇ ಇರುವಾಗ ಇನ್ಯಾಕೆ ಮಾಡಕ್ ಹೋಗ್ತೀರಪ್ಪ? ಈ ಬಗ್ಗೆ ಮಾತಾಡೋದಕ್ಕೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಿರಿಗೆರೆ ಪೊನ್ನರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಿಮ್ ಪ್ರಕಾರ ಈಗ ಡಿವೈಡ್ ಆಗ್ಬೇಕಾ ಬೇಡವಾ? ಡಿವೈಡ್ ಆಗಬೇಕು ಬೇಡ ಅನ್ನೋದನ್ನೇ ಒಂದು ಅಧ್ಯಯನದ ಮೂಲಕ ಹೇಳ್ಬೇಕು. ಸುಮ್ಮನೆ ಯಾವುದೇ ಒಂದು ಬರೀ ಆವೇಶಕ್ಕೆ ರಾಜಕೀಯ ಕಾರಣಗಳಿಗೆ ಡಿವೈಡ್ ಮಾಡೋದಿದೆಯಲ್ಲ, ಅದನ್ನು ಒಪ್ಪಕ್ಕಾಗೋದಿಲ್ಲ. ಓಕೆ, ಈಗ ಸರ್ಕಾರ ಒಂದ್ ವೇಳೆ ನಿರ್ಧಾರ ತಗೊಂಡ್ಬಿಟ್ರೆ ನಾವು ಹೋರಾಟ ಮಾಡ್ತೀವಿ, ತಡೆ ಹಿಡಿಯೋದಕ್ಕೆ ನೋಡ್ತೀವಿ. ಈಗ ಮಾಡೋದಕ್ಕೆ ಮುಂಚೆ ನಾವು ಹೇಳ್ತಿರೋದು ಒಂದೇ, ಈ ಎಲ್ಲಾ ಜಿಲ್ಲೆಗಳ ಎಲ್ಲಾ ತಾಲೂಕುಗಳ ಜನಪ್ರತಿನಿಧಿಗಳನ್ನ ಕೂರ್ಸಿ ಮಾತಾಡ್ಬೇಕು. ಈಗ ಬರೀ MLAಗಳನ್ನ MLCಗಳನ್ನ ಸೇರಿಸಿದ್ದಾರೆ. ಸಾಂವಿಧಾನಿಕವಾಗಿ 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಆ ಗ್ರಾಮ ಪಂಚಾಯತ್ ಜನಸಭೆಗಳನ್ನ ನಡೆಸಿ ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು. ಆಮೇಲೆ ನಗರಸಭೆಗಳಲ್ಲಿ ವಾರ್ಡ್ಗಳ ಸಭೆಗಳನ್ನು ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ತಗೊಳ್ಬೇಕು. ಇವೆರಡರ ಜೊತೆಗೆ ಹೈದರಾಬಾದ್ ಈ ಪ್ರದೇಶಕ್ಕೆ ನಮಗೆ ವಿಶೇಷ ಮೀಸಲಾತಿ ಬರೋದಕ್ಕೆ ಕಾರಣನೇ
ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಇರುವಂತ ಅತ್ಯಂತ ಹಿಂದುಳಿದ ತಾಲೂಕುಗಳು ಮತ್ತು ಅತಿ ಹಿಂದುಳಿದ ತಾಲೂಕುಗಳು ಅಂತ. ಓಕೆ. ಈ ಹೊಸ ತಾಲೂಕುಗಳು ಆಗೋದಕ್ಕೆ ಮುಂಚೆನೆ 3 ಅತ್ಯಂತ ಹಿಂದುಳಿದ ತಾಲೂಕುಗಳು ಇದೆ ಕರ್ನಾಟಕ ಈ ಬಳ್ಳಾರಿ ಜಿಲ್ಲೆನಲ್ಲಿ, ಮತ್ತು 3 ಅತಿ ಹಿಂದುಳಿದ ತಾಲೂಕುಗಳಿದೆ. ಅವರ ಸ್ಥಿತಿಗತಿಗಳೇನು, ಅವರಲ್ಲಿರುವಂತ ಮಾನವ ಅಭಿವೃದ್ಧಿ ಸಂಖ್ಯೆ ಎಷ್ಟಕ್ಕಿದೆ, ಆ ಸಂಖ್ಯೆ ಎಷ್ಟಕ್ಕಿದೆ, ಅಲ್ಲಿರುವಂತ ಸೌಲಭ್ಯಗಳೇನು, 35 ಅಂಶಗಳನ್ನ ಇಟ್ಕೊಂಡು ಮಾಡಿರುವಂತ ಸಮಗ್ರವಾದಂತ ವರದಿ ನಮ್ಮ ನಂಜುಂಡಪ್ಪ ವರದಿ ಅವರು. ಹಾಗಾಗಿ ಏಕಾಏಕಿ ಈ ಬರೀ ತಮ್ಮ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬಳ್ಳಾರಿಯಲ್ಲಿ ತುಂಬಾ ಆಕ್ರೋಶ ವ್ಯಕ್ತ ಆಗಿದೆ. ಇದು ರಾಜಕೀಯ ಕಾರಣಗಳಿಗಾಗಿ ವಿಜಯನಗರ ಅಂತ ಹೇಳಿ ಹೊಸಪೇಟೆ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ ಅವರು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಇದೇ ಒಂದು ಚುನಾವಣೆ ಒಂದ್ ವೇಳೆ ಸರ್ಕಾರ ನಿರ್ಧಾರ ತಗೊಂಡ್ರೆ ನೀವು ಹೋರಾಟ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸಿರಿಗೆರೆ ಪುನರಾಜ್ ಅವರೇ ಮಾತಾಡೋದಕ್ಕೆ. ಇದೀಗ ಪ್ರಕಾಶಕರಾಗಿರುವಂತ ಪಲ್ಲವ ವೆಂಕಟೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ ಪ್ರಕಾರ ಈಗ ಡಿವೈಡ್ ಆಗ್ಬೇಕಾ, ಒಳ್ಳೇದಾ ಅಥವಾ ಆಗಬಾರ್ದಾ? ಮೇಡಮ್, ವಿಜಯನಗರ ಹೊಸ ಜಿಲ್ಲೆ ಆದ್ರೆ ಅದು ಖಂಡಿತವಾಗಲೂ ಕೂಡ ಪಶ್ಚಿಮ ತಾಲೂಕುಗಳನ್ನು ಒಳಗೊಂಡಂತೆ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಮೇಲಾಗಿ ಹಂಪಿ ಸಾಂಸ್ಕೃತಿಕವಾಗಿ ಹೊಸಪೇಟೆ ತಾಲೂಕಿನಲ್ಲಿ ಇರೋದ್ರಿಂದ ಮುಖ್ಯವಾಗಿ ರಾಜಕಾರಣದ ಅಪೇಕ್ಷೆಗಳು ಏನೇ ಇರಲಿ, ಜನಸಾಮಾನ್ಯರ ಆಡಳಿತ ದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಅನುಕೂಲ ದೃಷ್ಟಿಯಿಂದ ವಿಜಯನಗರ ಹೊಸ ಜಿಲ್ಲೆ ಆದ್ರೆ ಈ ಭಾಗದ ಜನರಿಗೆ ಖಂಡಿತವಾಗಲೂ ಕೂಡ ಆಡಳಿತಾತ್ಮಕ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ ನಿಲುವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪಲ್ಲವ ವೆಂಕಟೇಶ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.